ಈ ದಿನದ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮನ್ನೆಲ್ಲ ಮಾರ್ಗದರ್ಶನ ಮಾಡಲಿದ್ದಾರೆ. ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಮುಖ್ಯ ಅತಿಥಿಗಳಾದ ಶ್ರೀ ಜೈಕರ್ ಶೆಟ್ಟಿ ಅವರು, ಮಾನ್ಯ ಮುಖ್ಯ ಆಯುಕ್ತರು ಸ್ಕೌಟ್ ಮತ್ತು ಗೈಡ್ಸ್ ಉಡುಪಿ ಜಿಲ್ಲಾ, ಇವರನ್ನ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಗೌರವ ಸನ್ಮಾನದ ವೇದಿಕೆಗೆ ಕುಟುಂಬದ ಹಿರಿಯರು ಶ್ರೀಮತಿ ಪಾರ್ವತಿ ಮತ್ತು ಶ್ರೀ ಜಿ.ಪಿ. ಹೆಗಡೆ ಕುಮಟ, ಶ್ರೀ ಕೇಶವ ಹೆಗಡೆ ಕೊಳಗಿ, ಸನ್ಮಾನ್ಯ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಯಕ್ಷಗಾನ ಭಾಗವತರು ಶ್ರೀ ಗೋಪಾಲಕೃಷ್ಣ ಭಾಗವತ್ ಜೋಗಿಮನೆ, ಸನ್ಮಾನ್ಯ ಯಕ್ಷಗಾನ ಅಕಾಡೆಮಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಭಾಗವತರು. ಹರಿ ಓಂ ನಮಃ ಗಣಪತಿಗೋ ಹವಾಮಹೇ ಕವಿಂ ಕವೀನಾನುಪಮಶ್ರವತ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಃ ಷಣ್ಮನ್ನೋತಿವಿದ್ಯೇದಸಾದನಂ. ಓಂ ಭದ್ರಂ ಕರ್ಣೇ ವಿಷ್ಣುಯಾಮದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟ್ವಾನುಸಕ್ತನೋಭಿः स्वशेमदेवैधय्यदायो स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्ददातु. ॐ शान्ति शान्ति शान्ति. मयि मेधा मयि प्रजा मयि अग्निस्तेजो दधातु. मयि मेधा मयेन्द्र इन्द्रियं दधातु. मयि मेधा मयि प्रजा मयि सूर्यो राजो दधातु. ॐ शान्ति शान्ति शान्ति. हरिः ॐ. वागर्थ प्रतिपत्तये जगतः पितरौ वन्दे पार्वती परमेश्वरौ. वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं. फलदायक नीने विनायक फलदायक नीने विनायक नी फलदायक नीने विनायक नी फलदायक नीने विनायक फलदायक नीने विनायक फलदायक नीने विनायक. ಓಂ ಗಂಗಣಪತಿ ನಮಃ. ಮಹಾಗಣಪತಿಯನ್ನು ನಮಸ್ಕರಿಸಿ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಸ್ವಾಗತವನ್ನು ಮಾಡಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ. ಲೀಲಾ ಗಣಪತಿ ಚಾರಿಟಬಲ್ ಟ್ರಸ್ಟ್ ಇದು 20ನೇ ವರ್ಷದ ಒಂದು ಕಾರ್ಯಕ್ರಮ, ಒಂದು ಇವತ್ತಿನ ಈ ಸಮಾವೇಶ 2004 ಮತ್ತು 2005ರಲ್ಲಿ ನನ್ನ ತಂದೆ ತಾಯಿಗಳ ಹೆಸರಿನಲ್ಲಿ ಅವರ ಅವರು ಆಚರಣೆ ಮಾಡಿದಂಥ ಎಲ್ಲ ಒಂದು ವಿಧಾನಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಶಿಕ್ಷಣ, ಆರೋಗ್ಯ ಮತ್ತು ಸಾಂಸ್ಕೃತಿಕ ಈ 3 ವಿಷಯಗಳ ಮೇಲೆ ಈ ಒಂದು ಸಂಸ್ಥೆಯನ್ನು ಮಾಡ್ತಾ ಇದ್ದೇವೆ. ಇವತ್ತಿಗೆ 20ನೇ ವರ್ಷ ಇದೆ. ಈ ಸಂಸ್ಥೆ 20ನೇ ವರ್ಷಕ್ಕೆ ಒಂದು ಮೊದಲನೇದಾಗಿ 2 ಸ್ವಾಮಿಗಳ ಕಾಂಚನಾಪುರ ಮಠ ಮತ್ತು ಜ್ಞಾನ ಸರಸ್ವತಿ ಸ್ವಾಮಿಗಳ ಹಸ್ತದಿಂದ ಇದು ಉದ್ಘಾಟನೆ ಆಯಿತು. ಇಲ್ಲಿಯವರೆಗೆ ನಾವು ಆರೋಗ್ಯ ಶಿಬಿರಗಳನ್ನು ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕೆಲವೆಲ್ಲ ಮಾಹಿತಿಗಳನ್ನು ಕೊಡುವಂಥದ್ದು ಮಾಡ್ಕೊಂಡ್ಬರ್ತಾ ಇದ್ದೇವೆ. ವರ್ಷಕ್ಕೊಂದು 2-3 ಕಾರ್ಯಕ್ರಮ ಇಟ್ಕೊಂಡು ವಿದ್ಯಾರ್ಥಿಗಳಿಗೆ ಮತ್ತು ಇತರ ವಿದ್ಯಾರ್ಥಿಗಳನ್ನೆಲ್ಲರನ್ನು ಪೋಷಣೆ ಮಾಡುವಂಥ ಒಂದು ಕಾರ್ಯಕ್ರಮ ಹಾಕೊಂಡು ಬಂದಿದ್ದೀವಿ. ಆ ಎಲ್ಲ ವಿಷಯಗಳ ಒಂದು ಸಮಗ್ರ ಒಂದು ಪುಸ್ತಕ ಬಿಡುಗಡೆ ಆಗ್ತದೆ ಇವತ್ತು. ಮತ್ತು ಇವತ್ತು ಒಂದು 20ನೇ ವರ್ಷ ಆದ್ದರಿಂದ ಒಂದು ವಿಶೇಷವಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕು ಹೇಳುವಂಥ ಮನಸ್ಸಿನಲ್ಲಿ ಇಟ್ಟುಕೊಂಡು ನಮ್ಮ ಎಲ್ಲ ಸಹೋದರಿಯರು ಇದಕ್ಕೆಲ್ಲ
ಟ್ರಸ್ಟಿಗಳು ಅವರು ಈ ವೇದಿಕೆ ಮೇಲಿದ್ದಾರೆ. ಅವರು ಹೇಳಿದಂಥ ಒಂದು ಮಾರ್ಗದರ್ಶನದಲ್ಲಿ ಮತ್ತು ನನ್ನ ಕುಟುಂಬದ ಸದಸ್ಯರ ಎಲ್ಲ ಒಂದು ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಾನು ಈ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳ ಹೊತ್ತಿಗೆ ಮಾಡಬೇಕು. ವಿದ್ಯಾರ್ಥಿಗಳನ್ನ ನಮ್ಮ ಊರಿನ ವಿದ್ಯಾರ್ಥಿಗಳು ಮತ್ತು ಸ್ಕೌಟ್ ಆ್ಯಂಡ್ ಗೈಡ್ ವಿದ್ಯಾರ್ಥಿಗಳು, ನಾನೆಂದರೆ ಸ್ಕೌಟ್ ಆ್ಯಂಡ್ ಗೈಡ್ನಲ್ಲಿ 30 ವರ್ಷಗಳಿಂದ ಈ ಒಂದು ತೋರಿಸ್ಕೊಂಡಿದ್ದರಿಂದ ಅದನ್ನು ಮುಂದಿಟ್ಟುಕೊಂಡು ಎಲ್ಲರನ್ನೂ ನಾನು ಕರೆದಿದ್ದೇನೆ. ಬಂದಂಥ ಎಲ್ಲ ನನ್ನ ಒಂದು ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಮಹನೀಯರನ್ನು ಮೊಟ್ಟ ಮೊದಲು ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ವೇದಿಕೆ ಮೇಲೆ ತುಂಬ ಪ್ರೀತಿಯಿಂದ ನಾವು ಅವರನ್ನು ಕರೆದಿದ್ದೇವೆ. ವಿಜಯ ಸಿಂಧ್ಯಾರ್ ಅವರು ಮಾಜಿ ಮಂತ್ರಿಗಳು, ತುಂಬ ಈ ಒಂದು ಸಂಸ್ಥೆಯಲ್ಲಿ ನಮ್ಮ ಸ್ಕೌಟ್ ಸಂಸ್ಥೆಯಲ್ಲಿ ತೋರಿಸ್ಕೊಂಡಂಥವ್ರು. ವರ್ಷ 76-77 ವರ್ಷ ಆದರೂ ಸಹ ಈ ರೀತಿಯ ಒಂದು ಮೊನ್ನೆ ಇಲ್ಲೇ ಪಾಸಾಗಿದ್ದಾರೆ. ಧಾರವಾಡಕ್ಕೆ ಹೋದರು, ಧಾರವಾಡದಿಂದ ಮತ್ತು ಬೆಂಗಳೂರಿಗೆ ಹೋದರು, ಬೆಂಗಳೂರಿನ ಮತ್ತು ಮಂಗಳೂರಿಗೆ ಬಂದು ಇವತ್ತಿನ ರಾತ್ರಿ ಹೊರಟು ಮಾಡಿದ್ದೀವಿ. ತುಂಬ ಒಂದು ಈ ಸಂಸ್ಥೆಯ ಮೇಲೆ ಕಾಳಜಿ ಇಟ್ಕೊಂಡು ಎಲ್ಲ ಮಕ್ಕಳಿಗೋಸ್ಕರ ಇರುವಂಥ ಒಂದು ಕಾರ್ಯಕ್ರಮ ನೋಡಿ. ಅವ್ರ ಮಕ್ಕಳು ಕಂಡ್ರೆ ಅವರು ಎಷ್ಟು ಪ್ರೀತಿ ಅವರಿಗೆ. ಆ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡಂಥ ವಿಜಯ ಸಿಂಧ್ಯಾರ್ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ನಾವು ಅಧ್ಯಕ್ಷರಾಗಬೇಕು ಅಂತೇಳಿ ನಾವು ಅವರನ್ನು ಕೇಳ್ಕೊಂಡಿದ್ದೇವೆ. ಆ ಒಂದು ಪ್ರೀತಿಯಿಂದ ಬಂದಂಥ ಅವರನ್ನು ನಾನು ಹತ್ಪೂರ್ವಕವಾಗಿ ನಾನು ಸ್ವಾಗತ ಮಾಡ್ತೇವೆ. PGR ಸಿಂಧ್ಯಾರ್ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರಾಮನಗರದಲ್ಲಿ ಕನಕಪುರ ತಾಲೂಕಿನ ಮರಳವಾಡಿ ಗ್ರಾಮದಲ್ಲಿ ರೈತ ಕುಟುಂಬದಲ್ಲಿ ಜನಿಸಿದವರು. ಧೈರ್ಯ ಮತ್ತು ಶೌರ್ಯಕ್ಕೆ ಹೆಸರಾದ ಮನೆತನ, ದೇಶ ರಕ್ಷಣೆಯಲ್ಲಿ ನಿರತರಾಗಿದ್ದ ಸೈನಿಕ ಕುಟುಂಬ ಇವರದ್ದು. ಮುಖ್ಯ ಅತಿಥಿಗಳಾಗಿ ಬಂದಂಥ ಜಯಕರ್ ಶೆಟ್ಟಿ ಅವರು, ಇವರು ಉಡುಪಿಯ DCC ಅಂತ ನಾವು ಅಂದರೆ ಜಿಲ್ಲೆಯ ಒಂದು ಡಿಸ್ಟ್ರಿಕ್ಟ್ ಚೀಫ್ ಕಮಿಷನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರಿ ಸಂಸ್ಥೆಯಲ್ಲಿ ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಎಲ್ಲ ಆ ಸಂಸ್ಥೆಯನ್ನು ಇವರು ನಡೆಸ್ಕೊಂಡು ಹೋಗುವಂಥವ್ರು. ಒಳ್ಳೆಯ ಮನುಷ್ಯರು ಮತ್ತು ಎಲ್ಲರಿಗೂ ಪರಿಚಯಸ್ಥರು ನಮ್ಮ ಉಡುಪಿ ಜಿಲ್ಲೆಯಲ್ಲಿ. ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದು ಒಂದು ಸಭೆಗೆ ಗೌರವವನ್ನು ಕೊಟ್ಟಿದ್ದಾರೆ. ಅವರನ್ನು ಸಹ ಹತ್ಪೂರ್ವಕವಾಗಿ ಅವರನ್ನು ಸ್ವಾಗತ ಮಾಡ್ತಾರೆ. ಶ್ರೀ ಜಯಕರ್ ಶೆಟ್ಟಿ ಅವರು ಉಡುಪಿ ಜಿಲ್ಲಾ ಮುಖ್ಯ ಆಯುಕ್ತರು, ಸ್ಕೌಟ್ ಅಂಡ್ ಗೈಡ್ಸ್. ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನನ್ನ ಎಲ್ಲ ಕಾರ್ಯಕ್ರಮದಲ್ಲಿ ಅವರು ಪ್ರೀತಿಯಿಂದ ಬಂದು ಇಲ್ಲಿ ಹೋಗ್ತಾರೆ. ನಾನೊಂದು ಪ್ರೀತಿಯಿಂದ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇನೆ. ಇವರನ್ನ ಸಭೆ ಗೌರವಿಸಿ ಕೃತಾರ್ಥವಾಗ್ತಾ ಇದೆ. ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯತ್ ಉಪಾಧ್ಯಕ್ಷರಾದಂಥ ಅಜಿತ್ ನಾಯ್ಕ್ ಅವರು ಅವರಿಗೆ ಟ್ರಸ್ಟ್ನ ಗೌರವ ಸಲ್ತಾ ಇದೆ. ಇವರು ನಮ್ಮ ST ನಾಯ್ಕ ಉಪಾಧ್ಯಕ್ಷರು, ಅವರು ಸಹ ನಮಗೆ ತುಂಬ ಕಾರ್ಯಕ್ರಮಕ್ಕೆ ಬಂದರೆ ನನ್ನ ತಾಯಿಯ ಸಹೋದರರನ್ನು ಹಾಗೂ ನನ್ನ ಈ ಊರಿನ ನಮಗೆ ಸ್ನೇಹಿತರಾದ ಮತ್ತು ನಮ್ಮ ಮಿತ್ರರಾದಂಥ SJ ಖೈರನ್ ಮತ್ತು HN ಪೈ ಅವರು. ಎಲ್ಲ ಮಾರ್ಗದರ್ಶಕರಾದ ಜೀವ ಭಟ್ರು ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ಸ್ವಾಗತ. SS ಭಟ್ರು ಸಹ ಬಂದಿದ್ದಾರೆ, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಬಂದಿದ್ದಾರೆ. ಹಾಗೆ ಎಲ್ಲ ಬಂದಂಥ ಎಲ್ಲರನ್ನು ನಾನು
ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ, ಈ ಒಂದು ಕಾರ್ಯಕ್ರಮ 20ನೇ ವರ್ಷದ ಕಾರ್ಯಕ್ರಮ. ಬೆಳಗ್ಗೆ ದುರ್ಗಾ ಪಾರಾಯಣ ಮತ್ತು ಏಕಾದಶಿ ರುದ್ರ ಪಾರಾಯಣ ಎಲ್ಲ ನಡೆಸಿದ್ದೇವೆ. ಅದೆಲ್ಲ ಮಹಾಗಣಪತಿಯ ಕೃಪೆ ಸದಾ ಇರಲಿ ಅಂತೇಳಿ ನಾನು ಹಾರೈಸ್ತೇನೆ ಎಲ್ಲರ ಮೇಲೆ. ನಮಗೆ ಈ ಒಂದು ಮೊದಲಿಂದನೂ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಬರಬೇಕು ಮತ್ತು ಎಲ್ಲ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ನಾವು ಕರೆತೇವೆ. ನನ್ನ ಹಳದಿಪುರ ಈ ಒಂದು ಊರಿನಲ್ಲಿ ಹೋದಂಥ ರಾಜ್ಯಕ್ಕೆ ಯಾವುದೇ ಒಂದು ವಿಭಾಗದಿಂದ ಬಂದ ರಾಜ್ಯದ ವಿದ್ಯಾರ್ಥಿಗಳು, ಅದೇ ರೀತಿ 90ಕ್ಕಿಂತ ಜಾಸ್ತಿ ಮಾಡಿದಂಥ ವಿದ್ಯಾರ್ಥಿಗಳು ಈ ಸಭೆಯಲ್ಲಿ ಪುರಸ್ಕೃತರಾಗಿದ್ದಾರೆ. ಮತ್ತು ಸ್ಕೌಟ್ ಆ್ಯಂಡ್ ಗೈಡ್ನ ರಾಜ್ಯ ಪುರಸ್ಕಾರ ಪಡೆದಂಥ ವಿದ್ಯಾರ್ಥಿಗಳು, ಅಲ್ಲದೆ ರಾಜ್ಯ ಮಟ್ಟಕ್ಕೆ ಯಾವುದೇ ಒಂದು ವಿಭಾಗದಿಂದ ಬಂದಂಥ ವಿದ್ಯಾರ್ಥಿಗಳು ನಮ್ಮಲ್ಲಿ ಒಟ್ಟು 200 ವಿದ್ಯಾರ್ಥಿಗಳು ಇವತ್ತು ಪುರಸ್ಕೃತರಾಗ್ತಾರೆ. ಜಿಲ್ಲೆ ಹಾಗೂ ತಾಲೂಕಿನ ಎಲ್ಲ ಸ್ಕೌಟ್ ವಿದ್ಯಾರ್ಥಿಗಳನ್ನು ಮತ್ತು ಪದಾಧಿಕಾರಿಗಳನ್ನು ನಾನು ಸ್ವಾಗತ ಮಾಡಿ ಇಷ್ಟಪಡ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಂಥ ಚಿಂಜಾರ ಅವರ ಹತ್ರ ನಾವು ಮುಂದಿನ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತೇಳಿ ಹೇಳ್ತೀನಿ. ನಮ್ಮ ಕಾದು ಮಾತು ಮುಗಿಸ್ತೇನೆ. ನಿತ್ಯ ದೇವರಾದ ಇಡಗುಂಜಿ ಗಣಪತಿಯನ್ನು ನಮಸ್ಕರಿಸಿ ಈ ಪವಿತ್ರ ಸಮಾರಂಭದಲ್ಲಿ ಭಾಳ ಸಂತೋಷದಿಂದ ಭಾಗವಹಿಸಿ ಈ ಪವಿತ್ರವಾದ ಜ್ಯೋತಿಯನ್ನು ನಾವೆಲ್ಲರೂ ಸಹಿತ ಬೆಳಗಿಸಿ ಈ ಲೀಲಾ ಗಣಪತಿ ಚಾರಿಟಬಲ್ ಟ್ರಸ್ಟ್ 100 ವರ್ಷಗಳ ಕಾಲ ಶಿಕ್ಷಣ, ಆರೋಗ್ಯ ಮತ್ತು ಸಂಸ್ಕೃತಿಯ ಕ್ಷೇತ್ರದಲ್ಲಿ ಕೃಷಿಯನ್ನು ಮಾಡಿ ಈ ಭಾಗದ ಜನಗಳಿಗೆ ಒಂದು ಸೇವೆಯನ್ನು ಮಾಡಲಿ ಅಂಥೇಳಿ ಅವ್ರಿಗೆ ಅವಕಾಶ ಸಿಗಲಿ ಸಭಾಯತ ಕುಟುಂಬಕ್ಕೆ ಅಂಥೇಳಿ ನಾನು ಭಗವಂತನಲ್ಲಿ ಮೊದಲನೇದಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇದು 20ನೇ ವರ್ಷ ಈ ಲೀಲಾ ಗಣಪತಿ ಚಾರಿಟಬಲ್ ಟ್ರಸ್ಟ್ಗೆ. ಆದರೆ ಸಭಾಯತ ಕುಟುಂಬಕ್ಕೆ ಇರ್ತಕ್ಕಂಥ ಇತಿಹಾಸ 2000 ವರ್ಷದ್ದು. ನಾನು ಭಗವಂತನ ದಯೆ, ಜನಗಳ ಕೃಪೆ, ನನ್ನ ಕ್ಷೇತ್ರ ಗಣಪುರದ ಮಹಾಜನತೆಯ ಕೃಪೆ, ಕಳೆದ 52 ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡತಕ್ಕಂಥ ಅವಕಾಶ ನನಗೆ ಸಿಕ್ಕಿದೆ. ದೇಶದ, ರಾಜ್ಯದ ಅನೇಕ ಭಾಗಗಳಲ್ಲಿ ನಾನು ಪ್ರವಾಸವನ್ನು ಮಾಡಿದ್ದೇನೆ. ಈ ರೀತಿ 2000 ವರ್ಷ ಇತಿಹಾಸ ಇರ್ತಕ್ಕಂಥ ಕುಟುಂಬಗಳು ಬಹಳ ಕಡಿಮೆ. ಮಾನ್ಯ ಸಭಾಯತರು ಭಾಳ ಪುಣ್ಯವಂತರು ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಭಾಳ ಭಾಗ್ಯವಂತರು ನೀವು. ಡಾಕ್ಟರ್ ಜಿ ಸಭಾಯತವರು ಒಂದು ವ್ಯಕ್ತಿ ಅಲ್ಲ, ಇವ್ರದ್ದೊಂದು ಶಕ್ತಿ. 2000 ವರ್ಷದ ಕುಟುಂಬದ ಇತಿಹಾಸ ಇರ್ತಕ್ಕಂಥ ಒಬ್ಬ ಮಗ ಇಂಥ ಒಂದು ಜನಸೇವೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಮಗೆಲ್ರಿಗೂ ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ಕೆಲಸ ಅಂಥೇಳಿ ನಾನು ತಿಳ್ಕೊಂಡಿದ್ದೇನೆ. ಅವರಿಗೆ, ಅವರ ಶ್ರೀಮತಿಯವರಿಗೆ ಮತ್ತು ಅವರ ಸಹೋದರಿಯರಿಗೆ, ಅವರ ಕುಟುಂಬದ ಎಲ್ಲ ಸದಸ್ಯರಿಗೆ ಮತ್ತು ಅವರ ಪುತ್ರನಿಗೆ ಭಗವಂತ ಈ ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತಿಯನ್ನು ಕೊಡಲಿ ಅಂತಲೂ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ನನ್ನ ಮೇಲೆ ಡಾಕ್ಟರ್ ಜಿ ಸಭಾಯತ್ ಅವರಿಗೆ ಭಾಳ ವಿಶೇಷವಾದ ವಿಶ್ವಾಸ. ಸುಮಾರು 6 ತಿಂಗಳ ಹಿಂದ್ಗಡೆ ಜನವರಿ 11 ನಮ್ಮಲ್ಲಿರಬೇಕು, ನಮ್ಮ ಆತಿಥ್ಯವನ್ನು ತಾವು ಸ್ವೀಕಾರ ಮಾಡಬೇಕು ಅಂಥೇಳಿ ನನಗೆ ತಿಳಿಸಿದರು. ನಮ್ಮ ರಾಜ್ಯದ ಸಂಘಟನಾ ಆಯುಕ್ತರಾದ ಶ್ರೀಮಾನ್ ಪ್ರಭಾಕರ್ ಭಟ್ ಅವರು, ಉಡುಪಿಯವರು,
ಬೆಂಗಳೂರಿನಲ್ಲಿ ರಾಜ್ಯದ ಸ್ಕೌಟ್ ಗೈಡ್ಸಿನ 6.5 ಲಕ್ಷ ಮಕ್ಕಳ ಕಾರ್ಯಕ್ರಮಗಳ ಸಂಘಟನೆಯ ಜವಾಬ್ದಾರಿಯನ್ನು ವಹಿಸಿರ್ತಕ್ಕಂಥವರು. ಒಬ್ಬ ಸಜ್ಜನ ಮತ್ತು ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ. ಅವರು ನನ್ನ ಹಿಂದೆ ಬಿದ್ದಿದ್ದರು. 11 ಅವ್ರಿಗೆ ಇಲ್ಲಿ ಬರೋವರೆಗೂ ಸಹಿತ ಸಂಶಯನೇ ಇತ್ತು ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಕಳೆದ 2-3 ದಿನಗಳಿಂದ ನನ್ನ ನೆರಳಾಗಿ ನನ್ನ ಜೊತೆಯಲ್ಲೇ ಇದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಬೇಕು. ಒಂದು ಸ್ಪಷ್ಟವಾದ ತಿಳುವಳಿಕೆಯನ್ನು ಈ ಸಂದರ್ಭದಲ್ಲಿ ನಾನು ಕೊಡಲಿಕ್ಕೆ ಬಯಸ್ತೇನೆ. ಸ್ಕೌಟ್ ಗೈಡ್ಸ್ ಎಲ್ಲ ಧರ್ಮಗಳನ್ನು, ಎಲ್ಲ ಜಾತಿಗಳನ್ನು ಗೌರವಿಸ್ತಕ್ಕಂಥ ಒಂದು ಸಂಸ್ಥೆ ಇದೆ. ಆದರೆ ಅವರವರ ಧರ್ಮಗಳನ್ನು, ಅವರವರ ಸಂಪ್ರದಾಯಗಳನ್ನು, ಅವರ ಸಂಸ್ಕೃತಿಯನ್ನು ಅವರು ಪಾಲನೆ ಮಾಡಬೇಕು ಅಂಥೇಳಿ ಸ್ಕೌಟ್ ಗೈಡ್ಸಿನ ನಿಯಮ. ಕಾರಣ 150ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಸ್ಕೌಟ್ ಗೈಡ್ಸ್ ಇದೆ. ಒಂದೊಂದು ದೇಶಕ್ಕೆ ಅವ್ರದ್ದೇ ಆದ ಭೌಗೋಳಿಕವಾದ ಇತಿಮಿತಿಗಳಿರ್ತವೆ, ಸಂಸ್ಕೃತಿ ಇರ್ತದೆ, ಆಹಾರ ಪದ್ಧತಿ ಬೇರೆ ಇರ್ತದೆ. ಅದೆಲ್ಲವನ್ನೂ ಸಹಿತ ನಾವು ಗೌರವಿಸಿದ್ರೂ ವಿಶ್ವಶಾಂತಿ ಅಂತಕ್ಕಂಥ ಒಂದು ಮಾತನ್ನು ನಾವು ಹೇಳ್ತೇವೆ. ನಾವು ನಮ್ಮನ್ನೇ ವಿ ಆರ್ ಮೆಸೆಂಜರ್ಸ್ ಆಫ್ ಪೀಸ್. ವಿ ಡೋಂಟ್ ಸೇ ವಿ ಆರ್ ಮೆಸೆಂಜರ್ಸ್ ಆಫ್ ಗಾಡ್, ವಿ ಸೇ ವಿ ಆರ್ ಮೆಸೆಂಜರ್ಸ್ ಆಫ್ ಪೀಸ್. ಶಾಂತಿಯ ದೂತರು ನಾವು ಅಂಥೇಳಿ, ಪ್ರಪಂಚದಲ್ಲಿ ಶಾಂತಿ ನೆಲೆಸಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿ, ದೇವರಲ್ಲಿ ನಂಬಿಕೆಯನ್ನಿಟ್ಟು, ಆಧ್ಯಾತ್ಮದಲ್ಲಿ ಸ್ಪಿರಿಚುಯಾಲಿಟಿ ಅದರಲ್ಲಿ ನಂಬಿಕೆಯನ್ನಿಟ್ಟು ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಆಧ್ಯಾತ್ಮಿಕದಲ್ಲಿ ಶ್ರದ್ಧೆ ಭಕ್ತಿ ಇರ್ತಕ್ಕಂಥ ಸಭಾಯಿತವರು ಸ್ವಾಭಾವಿಕವಾಗಿ ಇದರ ಅಧ್ಯಕ್ಷರಾಗಿರೋದಕ್ಕೆ ಮಾಡಿಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂಥೇಳಿ ನಾನಾದರೂ ಭಾವಿಸ್ಕೊಂಡಿದ್ದೇನೆ. ಅವರ ಒಂದು ಆಳ್ವಿಕೆಯಲ್ಲಿ ಈ ಒಂದು ಭಾಗದ, ಕರಾವಳಿ ಭಾಗದ ಮಕ್ಕಳಿಗೆ ಅವರ ಒಂದು ನಾಯಕತ್ವ ಉಪಯೋಗ ಆಗಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ನಾವೆಲ್ಲರೂ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಒಂದು ಸಮರ್ಥವಾಗಿರ್ತಕ್ಕಂಥ, ಇಡೀ ವಿಶ್ವವನ್ನು ಜ್ಞಾನದ ದೃಷ್ಟಿನಲ್ಲಿ ಮಾರ್ಗದರ್ಶನ ಮಾಡ್ತಕ್ಕಂಥ ಬಲಿಷ್ಠ ಭಾರತವನ್ನು ಕಟ್ಟಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಈ ಬಲಿಷ್ಠ ಭಾರತವನ್ನು ಅಂತ ಹೇಳಿದಾಗ ಶಿಕ್ಷಣ ಕ್ಷೇತ್ರ ಇರ್ಬೋದು, ಉದ್ಯೋಗದ ಕ್ಷೇತ್ರ ಇರ್ಬೋದು, ಕೃಷಿ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಸಹಿತ ನಾವು ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ಶಕ್ತಿ ಇದ್ದಿದ್ದು ನಮ್ಮ ಇತಿಹಾಸದಲ್ಲಿ ಹೇಳ್ತದೆ. ಅದಕ್ಕೋಸ್ಕರನೇ ನಾವು ಎಲ್ಲ ಜನರು ಸುಖವಾಗಿರಬೇಕು ಅನ್ನತಕ್ಕಂಥ ಮಾತನ್ನು ಹೇಳ್ತೇವೆ. ಸಣ್ಣ ಸಣ್ಣ ವಾಕ್ಯಗಳನ್ನು ನಾವು ನೆನಪಿಸ್ಕೊಂಡಾಗ ಎಷ್ಟೊಂದು ಪ್ರೇರಣೆ ನಮಗೆಲ್ರಿಗೂ ಸಹಿತ ಸಿಗ್ತದೆ ಅನ್ನೋದನ್ನು ನಾವು ತಿಳ್ಕೋಬೇಕು. ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ, ಸರ್ವೇ ಜನ ಸುಖಿನೋ ಭವಂತು. ಈ ಸರ್ವೇ ಜನ ಅಂದರೆ ಯಾರು? ಇದರಲ್ಲಿ ಹಿಂದೂಗಳು ಸೇರ್ತಾರೆ, ಮುಸಲ್ಮಾನರು ಸೇರಿಸ್ತಾರೆ, ಕ್ರೈಸ್ತರು ಸೇರ್ತಾರೆ, ಜೈನರು ಸೇರಿಸ್ತಾರೆ, ಕ್ರಿಶ್ಚಿಯನ್ರು ಸೇರ್ತಾರೆ, ಪ್ರತಿಯೊಬ್ಬರು ಸಿಗ್ತಾರೆ. ಇವತ್ತಿನ ಈ ಆಧುನಿಕ ಜಗತ್ತಿನಲ್ಲಿ ಒಂದು ರಾಷ್ಟ್ರದಲ್ಲಿ ಏನಾದರೂ ಒಂದು ಅನಾಹುತ ಆದರೆ ಇಡೀ ವಿಶ್ವಕ್ಕೆ ಅದರ ಪರಿಣಾಮ ಇರ್ತದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯುಕ್ರೇನ್ನವರು, ರಷ್ಯಾದವರು ಯುದ್ಧವನ್ನು ಮಾಡ್ತಾ ಇದ್ದಾರೆ. ಅದರ ಪರಿಣಾಮ ನಮ್ಮ ದೇಶದ ಮೇಲೆ ಆಗ್ತದೆ. ನಮ್ಮ ನಾಯಕರುಗಳ ಮೇಲೆ, ನಮ್ಮ ಸರ್ಕಾರಿ ಅಧಿಕಾರಿಗಳ ಮೇಲೆ ನಾಳೆ ಏನಾಗ್ತದೋ ಅಂತಕ್ಕಂಥ ಒಂದು ಆತಂಕ ಇರ್ತದೆ. ಇಡೀ ವಿಶ್ವವೇ 2 ಬಣಗಳಾಗ್ತಕ್ಕಂಥ ಸಂದರ್ಭವೂ ಸಹಿತ ನಾವು ಅಲೆಗೆಳಲಿಕ್ಕಾಗೋದಿಲ್ಲ. ಇಂಥ ಒಂದು ವಿಷಮ ಸ್ಥಿತಿಯಲ್ಲಿ ನಾವೆಲ್ಲ ಇದ್ದೇವೆ. ಈ ವಿಷಮ ಸ್ಥಿತಿಯಲ್ಲಿ ನಮ್ಮ ಮನೋಧರ್ಮ ಯಾವ ರೀತಿ ಇರಬೇಕು, ನಮ್ಮ ಮನಸ್ಸು ಯಾವ ರೀತಿ ಇರಬೇಕು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಪರಂಪರೆಯನ್ನು ಉಳಿಸ್ಕೊಳ್ಳೋದ್ರ ಜೊತೆಗೆ ಇಡೀ ವಿಶ್ವವನ್ನೇ ಶಾಂತಿಯ ರೂಪಕ್ಕೆ ತರಬೇಕು ಅಂತ ಹೇಳಿದಾಗ ನಮ್ಮ ಜನರಲ್ಲಿ ಒಗ್ಗಟ್ಟು ಬರಬೇಕಾಗ್ತದೆ. ನಾವೆಲ್ಲರೂ ಒಂದು ಭಾರತೀಯರು ಅಂತಕ್ಕಂಥ ಹೆಮ್ಮೆ ನಮ್ಮೆಲ್ಲರೂ ಸಹಿತ ಇರಬೇಕಾಗ್ತದೆ. ಈ ದಿಕ್ಕಿನಲ್ಲಿ ಈ ರೀತಿಯ ಕಾರ್ಯಕ್ರಮಗಳು ಬಹಳ ಉಪಯೋಗ ಆಗ್ತದೆ ಅಂಥೇಳಿ ನಾನು ತಿಳ್ಕೊಂಡಿರ್ತಕ್ಕಂಥವ್ರು. ಅನೇಕರು ಅಂದ್ಕೊಂಡಿದ್ದಾರೆ, ಯಾರು ಬಹಳಷ್ಟು ಜನ ಹವ್ಯಕರನ್ನು ಅರ್ಥ ಮಾಡ್ಕೊಂಡಿಲ್ಲ ಅವರು ಏನೇನೋ ಮಾತನಾಡ್ಬೋದು. ಆದರೆ ಹವ್ಯಕರ ಆಶೀರ್ವಾದದಲ್ಲಿ ಬೆಳೆದಿರೋನು ನಾನು, ವಿಶೇಷವಾಗಿ ರಾಮಕೃಷ್ಣ ಹೆಗಡೆಯವರು. ರಾಮಕೃಷ್ಣ ಹೆಗಡೆಯವರು ಈ ದೇಶದ ಪ್ರಧಾನಿಗಳಾಗ್ಬೋದಾಗಿತ್ತು. ರಾಮಕೃಷ್ಣ ಹೆಗಡೆಯವರು ಶಾಶ್ವತ ಮುಖ್ಯಮಂತ್ರಿಗಳಾಗಿ ಅವರು ಬದುಕಿರೋವರೆಗೂ ಸಹಿತ ಇರ್ಬೋದಾಗಿತ್ತು. ರಾಮಕೃಷ್ಣ ಹೆಗಡೆಯವರು ಜಗತ್ತಿನ ನಾಯಕರಾಗ್ಬೋದಾಗಿತ್ತು.
ಇವತ್ತು ಅವ್ರು ಹೇಳ್ತಾ ಇರ್ತಕ್ಕಂಥ ಮಾತುಗಳು 1970ರಲ್ಲಿ ನಾನು ಅವ್ರ ಪರಿಚಯಕ್ಕೆ ಬಂದಿದ್ದು, ಅವ್ರ ಆಶ್ರಯಕ್ಕೆ ಬಂದಿದ್ದು ಜೈಲಿನಲ್ಲಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ರಾಮಕೃಷ್ಣ ಹೆಗಡೆ ಅವರನ್ನ ಬೆಳಗಾವಿ ಜೈಲಿನಲ್ಲಿ ಇಟ್ಟಿದ್ದು. ನನಗೂ ಸಹಿತ ಮೀಸಾದಲ್ಲಿ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಕ್ಟಲ್ಲಿ ಅರೆಸ್ಟ್ ಮಾಡಿ ಜೈಲಿನಲ್ಲಿ ಇಟ್ಟಿದ್ದು. ಭಾಳಷ್ಟು ಜನ ಕುಮಟಾದವರು ಅವರು ಇವರು ಭಾಳ ಜನಕ್ಕೆ ಬಂದಿಖಾನೆಯಲ್ಲಿ ಇಟ್ಟಿದ್ದು. ಹೆಗಡೆ ಅವರ ವ್ಯಕ್ತಿತ್ವ ಎಷ್ಟೊಂದು ದೊಡ್ಡದು ಅಂತ ಹೇಳಿದ್ರೆ ನಾನು ಅದನ್ನು ಅನುಕರಣೆ ಮಾಡ್ತೇನೆ, ಅನುಸರಿಸ್ತೇನೆ, ಈ ಗಳಿಗೆಗೂ ಅನುಸರಿಸ್ತೇನೆ. ನಾನು ಏನು ನಮಗೊಂದು ದೊಡ್ಡ ಬ್ಯಾರಕ್ಕನ್ನು ಕೊಟ್ಟಿದ್ರು, ಅಂದರೆ ರೂಮನ್ನು. ಆ ರೂಮಲ್ಲಿ ನಾನು, D.H. ಶಂಕರಮೂರ್ತಿ, ರಾಮಕೃಷ್ಣ ಹೆಗಡೆ, ಕುಮಟಾದಿಬ್ಬರು ವರ್ತಕರು ಯಾರೋ ಇದ್ದರು, ಅವ್ರ ಹೆಸರುಗಳನ್ನು ಮರ್ತಿದ್ದೇನೆ ನಾನು. ನಮ್ಗೆ 7 ಗಂಟೆಗೆ ಬಾಗಿಲು ತೆಗೆಯೋರು. ನಮಗೊಂದು ಶೌಚಾಲಯ ಇತ್ತು ಒಳಗಡೆ, ಅದು ಬಿಟ್ಟರೆ ಇನ್ನೇನು ಸೌಕರ್ಯ ಇಲ್ಲ. ಒಂದು ಹಾಸ್ಕೊಳ್ಳಿಕ್ಕೆ ಅಂತ ಹೇಳಿಬಿಟ್ಟು ಈ ಗೋಣಿ ಚೀಲದ ತಾಟ ಇರ್ತದಲ್ಲ, ಆ ತಾಟನ್ನು ಕೊಡೋದು. ಒಂದು ದಿಂಬನ್ನು ಕೊಟ್ಟಿದ್ರು ಅಷ್ಟೇ, ಚಳಿ ಗಾಳಿ ಅದೆಲ್ಲ ಇಲ್ಲ. ಬಲಭಾಗದಲ್ಲಿ ನೇಣಗಂಬಕ್ಕೆ ಹಾಕ್ತಕ್ಕಂಥ ಬ್ಯಾರಕ್ ಇತ್ತು. ಎಡಭಾಗದಲ್ಲಿ ಬಾಂಗ್ಲಾದೇಶದ ಯುದ್ಧದಲ್ಲಿ ಯುದ್ಧ ನಡೀತು. ಯುದ್ಧದಲ್ಲಿ ಶರಣಾಗತರಾದ ಪಾಕಿಸ್ತಾನಿ ಸೈನಿಕರಿದ್ದರು. ನಮ್ಮ ಬ್ಯಾರಕ್ ಸುತ್ತ ತಂತಿಯನ್ನು ಹಾಕ್ಬಿಟ್ಟು ಸಾಯಂಕಾಲ ಆದ ತಕ್ಷಣ ವಿದ್ಯುತ್ತನ್ನು ಪಾಸ್ ಮಾಡೋರು, ನಾವು ಓಡಾಟೋಗ್ತೇವೆ ಅಂತೇಳಿ. ಒಂದು ದಿವಸ ಬೆಳಿಗ್ಗೆ ಹೇಳ್ತೇವೆ, ರಾಮಕೃಷ್ಣ ಹೆಗಡೆ ಅವ್ರು ನಾಪತ್ತೆ ರೂಮ್ನಲ್ಲಿ. ಏನಪ್ಪ ಎಲ್ಲೋದ್ರು ಹೆಗಡೆ ಸಾಹೇಬರು, ಬೀಗ ತೆಗೆದೇ ಇಲ್ಲ ಇನ್ನು. ಹುಡ್ಕಾಡಿ ನೋಡಿದಾಗ ಅವರು ಶೌಚಾಲಯದಲ್ಲಿದ್ದರು. ನಾನು ಕೇಳಿದೆ, ಏನು ಸರ್ ನೀವು ಹಣಕಾಸಿನ ಮಂತ್ರಿಗಳಾಗಿದ್ದವರು, ಮುಂದೆ ನಮ್ಮ ನಾಯಕರು ನೀವು ಯಾಕೆ ಶೌಚಾಲಯದಲ್ಲಿ? ಸಿಂಧ್ಯಾ, ನಾನು ಪೌನಾರ್ ಆಶ್ರಮದಲ್ಲಿ ಬೆಳೆದವನು. ವಿನೋಬಾ ಬಾಜಿಯವರು ನನಗೆ ಹೇಳಿದ್ದಾರೆ, ನಮ್ಮ ಶೌಚಾಲಯವನ್ನು ನಾವೇ ಶುಚಿ ಮಾಡಬೇಕು. ಆ ಕೆಲಸವನ್ನು ಅವ್ರು ಮಾಡ್ತಾಯಿದ್ರು. ನೀನು ಮಾಡಬೇಕು ಅನ್ನೋ ಆದೇಶವನ್ನು ಅವ್ರು ನನಗೆ ಕೊಟ್ಟಿದ್ದರು. ನಾನು ಅದನ್ನು ಇವತ್ತಿಗೂ ಸಹಿತ ಮರ್ತಿಲ್ಲ, ಪಾಲನೆ ಮಾಡ್ಕೊಂಡು ಬಂದಿದ್ದೇನೆ. ಹೀಗೆ ಅನೇಕ ಘಟನಾವಳಿಗಳನ್ನು ನಾನು ಹೇಳಬಲ್ಲೆ. ಬೇರೆ ಜನರನ್ನು ಅವ್ರು ಪ್ರೀತಿ ಮಾಡೋದು. ಒಬ್ಬ ರಾಚಯ್ಯ, ಒಬ್ಬ ಜಾಲಪ್ಪ, ಒಬ್ಬ ನಜೀರ್ ಸಾಬ್, ಒಬ್ಬ ಮೈಕೇಲ್ ಫರ್ನಾಂಡಿಸ್, ಒಬ್ಬ PGR ಸಿಂಧ್ಯಾ, ಒಬ್ಬ MP ಪ್ರಕಾಶ್, ಈ ಥರ ಅನೇಕ 2ನೇ 3ನೇ ಹಂತದ ನಾಯಕರುಗಳನ್ನು ಬೆಳೆಸಿ ಮಾಸ್ಟ್ರು ಟ್ಯೂಷನ್ ಹೇಳ್ಕೊಟ್ಟಂಗೆ ಪ್ರತಿ ತಿಂಗಳು ಶನಿವಾರ ನಮ್ಮನ್ನು ಕರೆದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮನೆಯಲ್ಲಿ ಕೂರಿಸ್ಕೊಂಡು ಶಕುಂತಲಾ ಹೆಗಡೆ ಅವರು ನಮಗೆಲ್ಲ ಊಟ ಹಾಕಿ ಪಾಠ ಹೇಳ್ಕೊಡೋರು, ಯಾವ ರೀತಿ ಮಂತ್ರಿಗಳಾಗಿ ನಡ್ಕೋಬೇಕು, ಸಮಯ ಪ್ರಜ್ಞೆ. ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಮಾತು ಕೊಟ್ಟರೆ ಆ ಮಾತಿಗಿಂತ ದೊಡ್ಡದು ಇನ್ಯಾವುದೂ ಇಲ್ಲ. ನಿಮ್ಮ ವಿಶ್ವಾಸಾರ್ಹತೆ ಕಡಿಮೆ ಆಗ್ತದೆ, ತಪ್ಪಿಸ್ಕೋಬಾರ್ದು. ಸಮಯಕ್ಕೆ ಸರಿಯಾಗಿ ಹೋಗಬೇಕು, ಸಮಯವನ್ನು ಸ್ಪೆಂಡ್ ಮಾಡಬಾರ್ದು, ಸಮಯವನ್ನು ಆಚರಣೆ ಮಾಡಬೇಕು. ಯು ಹ್ಯಾವ್ ಟು ಸೆಲೆಬ್ರೇಟ್ ದ ಟೈಮ್, ನಾಟ್ ಜಸ್ಟ್ ಸ್ಪೆಂಡ್ ದ ಟೈಮ್. ಇದು ಈ ಒಂದು ಹವ್ಯಕ ಕುಟುಂಬದಿಂದ ಬಂದಿರತಕ್ಕಂಥ ಹೆಗಡೆಯವರು ಮಾಡಿದಂಥ ಇನ್ನೂ ಅನೇಕ ದಕ್ಷ ಅಧಿಕಾರಿಗಳನ್ನು ಈ ಸಮಾಜ ಕೊಟ್ಟಿದೆ. ನಮ್ಮ ತಿಮ್ಮಪ್ಪ ಮಡಿಯಾಳವರು ಸಹಿತ ನೀವು ಇರಬೇಕು, ಈ ಮಕ್ಕಳಿಗೆ ನೀವು ಆಶ್ರಯದಾತರಾಗಿರಬೇಕು ಅನ್ನೋದು ನಮ್ಮ ಆಸೆ. ಅದು ಅದೇ ರೀತಿಯಲ್ಲಿ ನಮ್ಮ ದಿನಕರ್ ಶೆಟ್ಟಿಯವರು, ಜೈಕರ್ ಶೆಟ್ಟಿಯವರು, ಅವರು ಇನ್ನೂ ವಯಸ್ಸಲ್ಲಿ ಚಿಕ್ಕವರಿದ್ದಾರೆ. ಸಹಕಾರಿ ಕ್ಷೇತ್ರ ಭಾಳ ದೊಡ್ಡ ಕ್ಷೇತ್ರ, ಅದು ಅಪವಿತ್ರ ಆಗಬಾರ್ದು. ಅಡಿಕೆಗೆ ಸಂಬಂಧಪಟ್ಟ ಹಾಗೆ ಮತ್ತು ಸಹಕಾರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಭಾಳ ಜನ ಇದ್ದರು. ಡಾಕ್ಟರ್ ಕರ್ಕಿಯವರಿದ್ದರು, ಕಡವೆ ಹೆಗಡೆಯವರಿದ್ದರು, ಗಣೇಶ್ ಹೆಗಡೆಯವರಿದ್ದರು. ಇವರೆಲ್ಲ ಸಹಕಾರಿ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಸಂಸ್ಥೆಗಳನ್ನು ಅನೇಕರು ಕಟ್ಟಿರ್ತಕ್ಕಂಥ ಒಂದು ಆದರ್ಶ ಜಿಲ್ಲೆ ಕಾರವಾರ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡಿರೋದು ನಮಗೆ ಅತೀವವಾದ ಸಂತೋಷವನ್ನು ತಂದಿದೆ. ನನ್ನ ಜೀವಮಾನ ಕಾಲದಲ್ಲಿ ನನಗೆ ಆಗಿರ್ತಕ್ಕಂಥ ಅನುಭವಗಳ ಆಧಾರದ ಮೇಲೆ ಈ ಮಾತನ್ನು ನಾನು ಹೇಳಿದ್ದೇನೆ. ನನ್ನ ದಿನನಿತ್ಯವೂ ಸೂರ್ಯ ಹುಟ್ಟೋದು ಎಷ್ಟೊಂದು ಸತ್ಯವೋ, ಆ ಸೂರ್ಯನನ್ನು ನೋಡಿದ ನಂತರ ಅವನನ್ನೇ ನೆನೆಸ್ಕೊಂಡು ನನ್ನ ಮುಂದಿನ ಕಾಲವನ್ನು ನಾನು ಹೇಳ್ತೇನೆ. ನಾನು ಭಾಳ ಬಯಸ್ತ, ಯಾವುದಕ್ಕೆ ಬಯಸ್ತ ಅಂದರೆ ಮರ್ಯಾದೆಗೆ ನಾನು ಭಾಳ ಹೆದರ್ತೇನೆ. ನನಗೆ ಬೇರೆ ಯಾವ ಸ್ಥಾನ ಮಾನಗಳು ಅವೆಲ್ಲ ಮುಖ್ಯ ಅಲ್ಲ, ಮರ್ಯಾದೆ ಬಹಳ ಮುಖ್ಯ. ಮರ್ಯಾದಾ ಪುರುಷನಾಗಿರಬೇಕು ಅನ್ನೋದು ನನ್ನ ಆಸೆ. ನಮ್ಮ ಮಕ್ಕಳು ಆದಷ್ಟು ಇದನ್ನೆಲ್ಲ ತಿಳ್ಕೊಂಡು ನಮ್ಮ ಶಿಕ್ಷಕರ ಮೂಲಕವಾಗಿ ಭಾರತದ ಒಳ್ಳೆಯ ಪ್ರಜೆಗಳಾಗಬೇಕು. ನೀವು ಈ ಭಾರತವನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ನಿಮಗೆ ಕೋರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಮತ್ತೊಮ್ಮೆ ಇಲ್ಲಿ ವೇದಿಕೆಯ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ
ಗಣ್ಯ ವ್ಯಕ್ತಿಗಳಿಗೆ, ಮುಂಭಾಗದಲ್ಲಿರ್ತಕ್ಕಂಥ ಇನ್ನೂ ಅನೇಕರ ಹೆಸರುಗಳನ್ನು ನಾನು ಹೇಳಿಲ್ಲ. ನಿಮಗೆಲ್ರಿಗೂ ಸಹಿತ ಭಗವಂತ ಒಳ್ಳೇದು ಮಾಡಲಿ, ಮಕ್ಕಳು ಮುಂದೆ ಬರಲಿ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ. ಗಣ್ಯರೇ ಹಾಗೂ ಸಭಾಸದರೇ, ಈಗ ಬಿಡುಗಡೆಯಾಗಲಿರುವ ಪುಸ್ತಕದ ಸಂಪಾದಕನಾಗಿ ಒಂದೆರಡು ಅನಿಸಿಕೆಗಳಷ್ಟೇ. ಸಭಾಹಿತ ಕುಟುಂಬದ ಹಿನ್ನೆಲೆಯನ್ನು ಸಾಕಷ್ಟು ಸಲ ಸಾಕಷ್ಟು ಜನ ಇವತ್ತು ಈ ಕ್ಷಣದಲ್ಲಿ ಕೂಡ PGR ಸೀನಿಯರ್ ಅವರು ತೆರೆದಿಟ್ಟಿದ್ದಾರೆ. ಅದರಲ್ಲಿ ಎಷ್ಟು ಆಳ ಮತ್ತು ಹೇಗೆ ಅವರು ಇದ್ದರು ಅನ್ನೋದಕ್ಕೆ ಡಾಕ್ಟರ್ GN ಸಭಾಹಿತರ ಜನ್ಮ ಶತಮಾನದ ಸಂದರ್ಭ ಸರ್ವಾತಿಥ್ಯ ಸಭಾಹಿತ ಅನ್ನೋ ಒಂದು ಪುಸ್ತಕವನ್ನು ಹೊರಗೆ ತಂದಿದ್ದಾರೆ. ಅದರ ಸಂಪಾದಕ ಹೊಣೆಗಾರಿಕೆಯನ್ನು ಕೂಡ ನನ್ನ ಮೇಲೆ ಭರವಸೆ ಇಟ್ಟು ಕೊಟ್ಟಿದ್ದರು. ಆಗ ನನಗಂತಿದ್ದು ಒಂದು ಸನಾತನ ಭಾರತದ ಒಬ್ಬ ಸತ್ಪ್ರಜೆ ಹೇಗೆ ಇರ್ತಾನೆ ಅನ್ನೋದನ್ನು ಆ ಪುಸ್ತಕದಲ್ಲಿ ಬರೆದುಕೊಟ್ಟ ಎಲ್ಲ ಲೇಖಕರು ಅದನ್ನು ತೆರೆದಿಟ್ಟಿದ್ದಾರೆ. ಈಗಿನ ಕಾಲದಲ್ಲಿ ಬಹುಶಃ ನಂಬುವುದಿಲ್ಲ, ಒಬ್ಬ ಪೂರ್ಣಕಾಲಿಕ ವೈದ್ಯರಾಗಿ ಇಡಗುಂಜಿಯ ಸರ್ವಾಂಗೀಣ ಅಭಿವೃದ್ಧಿ ಹರಿಕಾರರಾಗಿ ಸಮಾಜ ಸೇವಕರಾಗಿ ತಾಲೂಕಾ ಬೋರ್ಡ್ ಪ್ರೆಸಿಡೆಂಟ್ ಆಗಿ 9 ವರ್ಷ, ಅನೇಕ ಸುತ್ತಮುತ್ತಲಿನ ವಿದ್ಯಾಸಂಸ್ಥೆಗಳ ಸಂಸ್ಥಾಪಕರಾಗಿ ಅಧ್ಯಕ್ಷರಾಗಿ ಹೀಗೆ ಹೇಳ್ತಾ ಹೋದರೆ ಡಾಕ್ಟರ್ GN ಸಭಾಹಿತರ ಕೊಡುಗೆ ಒಂದು ದೊಡ್ಡ ಮಾಲೆ ಅದು. ಆ ಪುಸ್ತಕವನ್ನು ಬರೆದಾಗ ನನಗನ್ನಿಸ್ತು, ಇವರೊಬ್ಬ ವೈದ್ಯರಾಗಿ ಇಷ್ಟೆಲ್ಲ ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳುವಾಗ ಅಂಥದ್ದೇ ಒಂದು ಹೆಸರನ್ನು ನಾವು ಕೇಳಿದ್ದು ಡಾಕ್ಟರ್ BC ರಾಯ್. ಪಶ್ಚಿಮ ಬಂಗಾಳದಲ್ಲಿ 12 ವರ್ಷ ಮುಖ್ಯಮಂತ್ರಿಯಾಗಿ 12 ವರ್ಷ ತಪ್ಪದೆ ಆಸ್ಪತ್ರೆಗೆ ಹೋದಂಥ ಒಂದು ವ್ಯಕ್ತಿತ್ವದ ಆ ಹೆಸರಿನಲ್ಲಿ ಜುಲೈ 1ಕ್ಕೆ ವೈದ್ಯರಿಂದಲೇ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ ಒಂದು ವೈದ್ಯರಿಗೆ. ಆ ಸಾಲಿನಲ್ಲಿ ನನಗೆ ಆ ಸಂದರ್ಭದಲ್ಲಿ ಅನಿಸಿತ್ತು ಡಾಕ್ಟರ್ GN ಸಭಾಹಿತರು ಇದ್ದರು ಅಂತ. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೇನೆ ಅಂದರೆ, ಅಂಥ ಒಂದು ವ್ಯಕ್ತಿತ್ವ ಕೊಟ್ಟಂತಹ ಕೊಡುಗೆ ಸಣ್ಣದಲ್ಲ. ಅದು ಯಾವ ಮಾಧ್ಯಮಗಳು ಸೌಕರ್ಯಗಳು ಇಲ್ಲದೇ ಇದ್ದ ಕಾಲದಲ್ಲಿ ಅಂಥ ತಂದೆ ತಾಯಿಗಳ ಸ್ಮರಣೆ ಈ ರೂಪದಲ್ಲಾದರೂ ಆಗಲಿ ಅನ್ನೋ ಕಾರಣಕ್ಕೆ GG ಸಭಾಹಿತರು ಮತ್ತು ಅವರ ಸಹೋದರರು ಬಂಧು ಬಳಗ ಎಲ್ಲ ಸೇರಿ ಟ್ರಸ್ಟನ್ನು ಹುಟ್ಟುಹಾಕ್ತಾರೆ. ಅವರ ಕೊಡುಗೆಯನ್ನು ಸ್ಮರಿಸುವಾಗ ಆ ವ್ಯಕ್ತಿತ್ವ ಅಷ್ಟು ಎತ್ತರದ್ದು. ಅದ್ರ ಜೊತೆಗೆ ತಂದೆ ತಾಯಿಯರನ್ನು ಹೀಗೂ ಒಂದು ರೀತಿಯಲ್ಲಿ ನಾವು ಆಧರಿಸಬಹುದು ಅನ್ನೋದಕ್ಕೆ ಒಂದು ಮಾದರಿ. ಅದನ್ನೆಲ್ಲ ಅಡಕವಾದಂಥ ಪುಸ್ತಕದ ಒಂದು ಹೊಣೆಗಾರಿಕೆಯನ್ನು ಕೊಟ್ಟಿದ್ದಕ್ಕೆ ನನಗೆ ಮಾನ್ಯ ಸಭಾಹಿತರವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವಿಂಶತಿ ಜ್ಯೋತಿ ಅನಾವರಣಗೊಳ್ತಾ ಇದೆ. ಡಾಕ್ಟರ್ GG ಸಭಾಹಿತರ ಮಾತೋಶ್ರೀ ಲೀಲಾವತಿ ಹಾಗೂ ತಂದೆ GN ಸಭಾಹಿತರು ಸಿಂಧ್ಯಾರವರು ಡಾಕ್ಟರ್ GG ಸಭಾಹಿತರನ್ನ ಶಾಲು ಹೊದಿಸಿ ಗೌರವಿಸುತ್ತಿದ್ದಾರೆ. ಮಂಗಳಮೂರ್ತಿ ವಿಜ್ಞಾನ ದುರಿತನಾಶನ ಕೃಪಾಕರ ಶ್ರೀ ಸಿದ್ಧಿವಿನಾಯಕನಿಗೆ ನಮಸ್ಕರಿಸ್ತಾ, ಸಭಾಹಿತರ ಕುಟುಂಬದ ಕಾರ್ಯಕ್ರಮ ಇದ್ದರೆ ನಾನು ಯಾವ ಕಾರಣಕ್ಕೂ ತಪ್ಪಿಸೋದಿಲ್ಲ. ಇವತ್ತು ನಾನು ಆ್ಯಕ್ಚುಲಿ ನಿನ್ನೆ ಬೆಂಗಳೂರಲ್ಲಿ ಇರಬೇಕಿತ್ತು. ನನಗೆ ಕೋರ್ಟ್ 16ಕ್ಕಿತ್ತು. ವಕೀಲರು ಬಂದು ಸ್ವಲ್ಪ ಡ್ರಾಫ್ಟಿಂಗ್ ಮಾಡಬೇಕು ಬಾ ಅಂದಿದ್ರು. ಆದರೆ ಈ ಕಾರ್ಯಕ್ರಮ ಭಾಗವಹಿಸಲೇಬೇಕು ಅಂತ ಒಂದೇ ಕಾರಣಕ್ಕೆ ನಾನು 15ಕ್ಕೆ ಬರ್ತೀನಿ, ಇವತ್ತು ಬರೋಕ್ಕಾಗೋದಿಲ್ಲ, ನಿನ್ನೆ ಬರೋಕ್ಕಾಗೋದಿಲ್ಲ ಅಂತ. ಕಾರಣ, ಸಭಾಹಿತರ ಕುಟುಂಬದ ಕಾರ್ಯಕ್ರಮ ಅಂದರೆ
ಅದು ಭಾಳ ದೊಡ್ಡ ಮೇಲ್ಪಂಥೀಯ ಕಾರ್ಯಕ್ರಮ ಅಂತ ನನ್ನ ಭಾವನೆ. ಈ ಜಿಲ್ಲೆಯಲ್ಲಿ ಬಹುಶಃ ನಮ್ಮ ಸರ್ಕಾರಿ ರೆಕಾರ್ಡ್ಸಲ್ಲಿ ಕೆಲವೊಂದು ಶಾಸನಗಳು ಇರದೇ ಇರ್ಬೋದು, ಆದರೆ ಈ ಕುಟುಂಬದವ್ರ ಹತ್ರ ನಮ್ಮ ಜಿಲ್ಲೆ ಬಗ್ಗೆ ಸಾಕಷ್ಟು ಶಾಸನಗಳಿವೆ. ಆ ಒಂದು ನಂಬಿಕೆ ಕುಟುಂಬದ ಮೇಲೆ. ಮತ್ತು ನಾನು ಭಾಳ ಅಭಿಮಾನದಿಂದ ಹೇಳ್ತೀನಿ, ಡಾಕ್ಟರ್ ಜಿ ಜಿ ಸಭೆ ಹತ್ರ ಶಿಷ್ಯ ವರ್ಗದಲ್ಲಿ ನಾನೊಬ್ಬನು. ಸೊ ಇದೆಲ್ಲ ಕಾರಣದಿಂದ ನಾನು ಇವ್ರ ಕಾರ್ಯಕ್ರಮ ತಪ್ಪಿಸೋದಿಲ್ಲ. ಈ ಸಭಾಯತ್ರ ಕುಟುಂಬದ ಹಾರೈಕೆ ಜೊತೆಗೆ PGR ಸಿಂಧೆ ಅವರ ಹಾರೈಕೆನೂ ನನಗೆ ಸಿಕ್ಕಿದ್ದು ನಂದು ಇವತ್ತು ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದರೆ ಹಿರಿಯ ಮುತ್ಸದ್ದಿಗಳ ಆಶೀರ್ವಾದ ಭಾಳ ಪ್ರಮುಖವಾದದ್ದು. PGR ಸಿಂಧೆ ಅವರೇ ಮತ್ತು ಜಯಕರ್ ಶೆಟ್ಟಿ ಅವರೇ, ಪ್ರಭಾಕರ್ ಭಟ್ರೆ, ನಮ್ಮೆರಡೂ ಪಂಚಾಯತ್ ಅಕ್ಕಪಕ್ಕ ಪಂಚಾಯತಿನ ಯುವ ಧುರೀಣರುಗಳಾದ ಅಜಿತ್ ನಾಯ್ಕ ಅವರೇ, ಎಸ್ ಟಿ ನಾಯ್ಕ ಅವರೇ, ನಮ್ಮ ಹಿರಿಯರಾದ ಕಿರಣ್ ಸರ್ ಅವರೇ, HM ಪೈ ಸರ್ ಅವರೇ, ಮತ್ತು ಎಲ್ಲ ನಮ್ಮ ಸಭಾಯತ್ ಕುಟುಂಬದ ಎಲ್ಲ ಗೌರವಾನ್ವಿತರೆ ಮತ್ತು ವೇದಿಕೆ ಮುಂಭಾಗದಲ್ಲಿರುವ ಒಬ್ರಿಗಿಂತ ಒಬ್ಬರು ಹೆಚ್ಚು ವ್ಯಕ್ತಿತ್ವ ಇರುವ ಎಲ್ಲ ನನ್ನ ಈ ಕ್ಷೇತ್ರದ ಹಿರಿಯರೇ ಮತ್ತು ಕಿರಿಯರೇ ಮತ್ತೆಲ್ಲ ಸ್ಕೌಟ್ ಆ್ಯಂಡ್ ಗೈಡ್ಸಿನ ಪದಾಧಿಕಾರಿಗಳೇ ಮತ್ತು ಮುದ್ದು ಮಕ್ಕಳೇ. ಸ್ಕೌಟ್ ಆ್ಯಂಡ್ ಗೈಡ್ ಬಹುಶಃ ಉತ್ತರ ಕನ್ನಡದಲ್ಲಿ ಅತ್ಯಂತ ಏನು ಒಂದು ಫುಲ್ ಪ್ಲೆಡ್ಜ್ಡ್ ಆಗಿ ಕಾರ್ಯನಿರ್ವಹಿಸ್ತಿದೆ ಅಂದರೆ ಅದಕ್ಕೆಲ್ಲೋ ಒಂದು ಕಡೆ ನಿಮ್ಮೆಲ್ಲ ಪದಾಧಿಕಾರಿಗಳ ಹೋರಾಟ, ಅದರ ಜೊತೆಯಲ್ಲಿ ಅದಕ್ಕೆ ಮುಂಚೂಣಿಯಲ್ಲಿ ನಿಂತಿರುವ ಡಾಕ್ಟರ್ ಜಿ ಜಿ ಸಭಾಯತ್ತು ಒಂದು ಕಾರಣ ಅಂತ ನಾನು ಭಾಳ ಅಭಿಮಾನದಿಂದ ಹೇಳ್ತೀನಿ. ನಾನು ನೋಡ್ತಾ ಇದ್ದೀನಿ ಇದು ಎಷ್ಟೋ ಕಾಲದಿಂದ. ನಾನು ಯಾವಾಗೂ ನಮ್ಮ ಹಿರಿಯರು ಇವಾಗ PGR ಸಿಂಧೆ ಸರ್ ಮಾತಾಡ್ಬೇಕಾದ್ರೆ ಹೇಳಿದ್ರು ಹವ್ಯಕ ಸಮಾಜದ ಕೊಡುಗೆ, ಅದು ನಾನು ಅದು ಯಾವಾಗೂ ಅದನ್ನು ಅನುಕರಣೆ ಮಾಡ್ತೀನಿ. ನನಗೆ ಯಾವಾಗೂ ಹವ್ಯಕ ಸಮಾಜದ ಬಗ್ಗೆ ಭಾಳ ಅಪಾರ ಗೌರವ. ಹವ್ಯಕ ಸಮಾಜದ ಯಾರು ಧುರೀಣರು ಅಥವಾ ಯಾರು ಮುತ್ಸದ್ದಿಗಳು ಸಿಕ್ಕಿದ್ರು ಅವ್ರ ಜೊತೆಗೆ ಕಾಲ ಕಳಿತೀನಿ ಸ್ವಲ್ಪ ಹೊತ್ತು. ನನ್ನದು ಒಂದು ಸ್ವಾರ್ಥ ಇದೆ ಅದರಲ್ಲಿ. ನನ್ನ ಸ್ವಾರ್ಥ ಏನು ಅಂದರೆ ಬುದ್ಧಿಜೀವಿಗಳು, ವಿದ್ವಾಂತರು, ನಾವು ಅವರಿಂದ ಏನಾದರೂ ಕಲಿಬೋದು ಅನ್ನೋ ಆಸೆ ನನಗೆ. ಹಾಗಾಗಿ ನಾನು ಸಭಾಯತರ ಜೊತೆಗೆ ಯಾವಾಗೂ ಎಲ್ಲಾದರೂ ಟೈಮ್ ಸಿಕ್ಕಿದಾಗ ಬಂದು ಕೂತ್ಕೊಂತೀನಿ. ಅವ್ರ ಜೊತೆ ಕೂತ್ಕೊಂಡಾಗ ನಮಗೆ ಅಪಾರ ಜ್ಞಾನ ಭಂಡಾರ ಕೊಡುವಂಥದ್ದು ಅವರು ಪ್ರಯತ್ನ ಮಾಡ್ತಾರೆ. ಅಂತೂ ಸಂಪೂರ್ಣವಾಗಿ ಈ ಕುಟುಂಬದ ಜೊತೆಗೆ ನ್ಯಾಯಕ್ಕಾಗಿ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಹಂಗೆ ನೋಡಿದ್ರೆ ಈ ಮನೆಯಲ್ಲಿ ಈ ಕುಟುಂಬದಲ್ಲಿ ಏನೇ ಕಾರ್ಯಕ್ರಮ ಆದರೂ ನನಗೆ ಅವ್ರ ಜೊತೆಗೆ ಇರೋದಕ್ಕೆ ನನಗೊಂದು ಅವಕಾಶ ಕೊಡ್ತಾರೆ. ಅದು ನನ್ನ ಭಾಗ್ಯ ಅಂತ ತಿಳ್ಕೊಂಡಿದ್ದೀನಿ. ನನಗೆ ಈ ಕಾರ್ಯಕ್ರಮಕ್ಕೆ ಕರೆದು ನಿಮ್ಮ ಜೊತೆಗೆ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟು, ಅದರಲ್ಲೂ ವಿಶೇಷವಾಗಿ ಈ ಒಂದು ಪುಸ್ತಕ ಬಿಡುಗಡೆ ಸಾಧನೆಯ ಪಕ್ಷಿ ನೋಟ ಇದನ್ನ ಬಿಡುಗಡೆ ಮಾಡೋಕ್ಕೆ ಒಂದು ಭಾಗ್ಯ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ತಿಳ್ಕೊಂತೀನಿ. ಬಹುಶಃ ಮಿನಿಸ್ಟ್ರು ಮತ್ತು MLAಗಳು ಬಂದಿದ್ರೆ ನಂಗೆ ಈ ಭಾಗ್ಯ ಸಿಗ್ತಿರ್ಲಿಲ್ಲ. ಆ ಭಗವಂತ ಮಹಾಗಣಪತಿ ಈ ಭಾಗ್ಯನೂ ನನಗೆ ದಯಪಾಲಿಸಿದ. ನೋಡೋಣ, ನಮ್ಮ ಹಿರಿಯರಾದ PGR ಸಿಂಧೆ ಅವರ ಆಶೀರ್ವಾದ, ಆ ಭಗವಂತ ಮಹಾಗಣಪತಿ ಕಿವಿಗೆ ಬಿದ್ದರೆ ನನ್ನ ಭಾಗ್ಯನೂ ಭಾಗ್ಯದ ಬಾಗಿಲು ತೆರೀತದೆ ಅಂತ ನನ್ನ ಭಾವನೆ ಇಟ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಕರೆದಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಹಿರಿಯರಿಗೂ ನಮಸ್ಕರಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಸೇಂಟ್ ಥಾಮಸ್ ಹೈಸ್ಕೂಲ್ನಲ್ಲಿ ಪ್ರಾಚಾರ್ಯರಾಗಿ ಸುದೀರ್ಘ ಸೇವೆ ಸಲ್ಲಿಸಿದ ಪುಣ್ಯಾತ್ಮರು, ರಾಜ್ಯದ ಅತಿದೊಡ್ಡ ಸಂಪನ್ಮೂಲ ವ್ಯಕ್ತಿಗಳು, ಶಿಕ್ಷಣ ಎಂದ ಕೂಡಲೇ ಎದ್ದು ನಿಲ್ಲುವ ಧೀಮಂತ ವ್ಯಕ್ತಿತ್ವ ಅದು. ಸಭಾಹಿತರು ಅವರನ್ನು ಗೌರವಿಸಿ ಸನ್ಮಾನಿಸಿ ಕೃತಾರ್ಥರಾಗ್ತಿದ್ದಾರೆ. ಇನ್ನೋರ್ವರು
ಶ್ರೀ ಎಚ್.ಎನ್. ಪೈಗಳು, ಸನ್ಮಾನ್ಯ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು, ಏನನ್ನ ಹೇಳಿದ್ರು ಮಾಡಿದ್ರು ಅದಕ್ಕೆ ಅಚ್ಚುಕಟ್ಟುತನ, ಶಿಸ್ತು, ಸಭಾಹಿತ ಮಟ್ಟಿನ ಅಧಿಕೃತ ಭಾಗವತರಾಗಿ ಇಂದು ಹೆಸರು ಮಾಡುತ್ತಿರುವ ಕಡತೋಕೆಯ ಜೋಗಿಮನೆಯ ಗೋಪಾಲಕೃಷ್ಣ ಭಟ್ ಅವರನ್ನ ಗೌರವಿಸಲಾಗ್ತಾ ಇದೆ. ಕ್ಷೇತ್ರದ ಎಲ್ಲ ದೈವ ದೇವರನ್ನು, ಇಡಗುಂಜಿ ಮಹಾಗಣಪತಿ ದೇವರನ್ನು, ಸ್ಥಳ ಸಾನ್ನಿಧ್ಯದ ಸಿದ್ಧಿವಿನಾಯಕ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ಲೀಲಾ ಗಣಪತಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಈ ಸಂಸ್ಥೆಯ ವತಿಯಿಂದ ಒಂದು ಅರ್ಥಪೂರ್ಣ ಕಾರ್ಯಕ್ರಮ. ಅತ್ಯಂತ ಸಂತೋಷ ಆಗ್ತದೆ. ಯಾಕಂದ್ರೆ 3 ದಶಕಗಳ ಅನುಭವವಿರುವ ಭಾರತ್ ಸ್ಕೌಟ್ಸ್ ಅಲ್ಲಿ ಈ ಭಾಗದಲ್ಲಿ ತನ್ನನ್ನು ತೊಡಗಿಸಿಕೊಂಡ ಡಾಕ್ಟರ್ ಸಭಾಹಿತರವರ ಕಾರ್ಯಕ್ರಮದಲ್ಲಿ ಸೂರಜ್ ನಾಯ್ಕ್ ಅವರು ಹೇಳಿದಂತೆ ನಮಗೆ ಭಾಗವಹಿಸಿದೆ ನಮಗೆ ಒಂದು ಭಾಗ್ಯ ಅಂತ ಹೇಳ್ತೇನೆ. ನಾನು ಅತ್ಯಂತ ಕಿರಿಯವ, ಯಾಕಂದ್ರೆ ಈ ಭಾರತ್ ಸ್ಕೌಟ್ಸ್ ಅಲ್ಲಿ ನಾನು ಅತ್ಯಂತ ಕಿರಿಯವ. ಇತ್ತೀಚೆಗಷ್ಟೇ PGR ಸಿದ್ದರವರು ನೇಮಕ ಮಾಡಿದ ನಂತರ ಅನೇಕ ವಿಚಾರಗಳನ್ನು ಈ ಸಂಸ್ಥೆಯ ಮುಖಾಂತರ ನಾನು ಕಲಿತೆ, ನನ್ನ ಜೀವನದಲ್ಲೂ ಅಳವಡಿಸಿಕೊಳ್ಳುವಂತ ಅವಕಾಶ ಆಯಿತು. ಈಗಾಗಲೇ ಹೇಳಿದ್ರು, ಸಹಕಾರಿ ಕ್ಷೇತ್ರದಲ್ಲಿ 4 ದಶಕಗಳ ಅನುಭವ ಇದೆ. ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷನಾಗಿ, ಕರ್ನಾಟಕ ರಾಜ್ಯ ಮಹಾಮಂಡಲದ ನಿರ್ದೇಶಕನಾಗಿ ಇಡೀ ಜಿಲ್ಲೆಯಲ್ಲಿ ಓಡಾಡಿದ್ದೇನೆ. ಆದರೆ ನಾನು ಅನೇಕ ಸಂಘ ಸಂಸ್ಥೆಯಲ್ಲಿದ್ದರೂ ಸಹ ಈ ಒಂದು ಭಾರತ್ ಸ್ಕೌಟ್ಸ್ನ ಜವಾಬ್ದಾರಿ ತಗೊಂಡ ನಂತರ ಅಥವಾ ನನ್ನನ್ನು ತೊಡಗಿಸಿಕೊಂಡ ನಂತರ ಇಲ್ಲಿಯ ಒಂದು ಸಂತೋಷ, ತೃಪ್ತಿ ನನಗೆ ಯಾವ ಸಂಘ ಸಂಸ್ಥೆಯಲ್ಲಿ ಸಿಗಲಿಲ್ಲ. ನಾನು ಯಾಕೆ ಮುಖಸ್ಥಿತಿ ಹೇಳುವಂಥದ್ದಲ್ಲ, ಯಾಕಂದ್ರೆ ಮುದ್ದಾದ ಮಕ್ಕಳು, ಆ ಮಕ್ಕಳಲ್ಲಿ ನಾವು ಸಿಟ್ಟನ್ನು ಕಾಣುವಂಥದ್ದು, ಆ ಪೋಷಕರು ಅದರೊಂದಿಗೆ ಹೆಮ್ಮೆ ಪಡುವಂಥದ್ದು. ಈಗಾಗಲೇ ಹೇಳಿದ್ದು, ಇದು ಕೂಡು ಕುಟುಂಬದ ವ್ಯವಸ್ಥೆ. ಡಾಕ್ಟರ್ ಸಭಾಹಿತರವರ ಕುಟುಂಬ ಅಂತ ಹೇಳುವಂಥದ್ದು ಕೂಡು ಕುಟುಂಬದ ವ್ಯವಸ್ಥೆ. ಶಾಲೆಯಲ್ಲಿ ಒಳ್ಳೆಯ ಅಂಗವನ್ನು ಗಳಿಸ್ತಾರೆ. ಇವತ್ತು ಕೇವಲ ಪಾಠ ಪ್ರವಚನವೇ ಜೀವನ ಅಲ್ಲ. ಶಿಕ್ಷಣ ಎನ್ನುವಂಥದ್ದು ಪಾಠ ಪ್ರವಚನದೊಂದಿಗೆ ಪಾಠೇತರ ಚಟುವಟಿಕೆಗಳನ್ನು ಸೇರಿಸಿಕೊಂಡ್ರೆ ಮಾತ್ರ ಅದು ಶಿಕ್ಷಣ. ನಾವು ಮಕ್ಕಳಿಗೆ ಜ್ಞಾನ ಕೊಡುವುದರೊಂದಿಗೆ ಶಿಕ್ಷಣವನ್ನು ಕೊಟ್ಟರೆ ಮಾತ್ರ ಇವತ್ತು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಆ ನೆನಪಲ್ಲಿ ಇವತ್ತು ಈ ಧಾರ್ಮಿಕ ಕ್ಷೇತ್ರದ ಒಂದು ಕಾರ್ಯಕ್ರಮದೊಂದಿಗೆ ಬೆಳಿಗ್ಗೆಯಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು, ಇವತ್ತು ಧಾರ್ಮಿಕ ಕ್ಷೇತ್ರದ ಕಾರ್ಯಕ್ರಮವನ್ನು ಮಾಡೋದರೊಂದಿಗೆ, ಇವತ್ತು ವಿಶೇಷ ಪೂಜೆ ಪುನಸ್ಕಾರಗಳನ್ನು ಮಾಡೋದರೊಂದಿಗೆ ನಮ್ಮೆಲ್ಲರನ್ನು ಒಟ್ಟು ಹಾಕಿ ಇವತ್ತು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿದ ಡಾಕ್ಟರ್ ಜಿ ಸಭಾಹಿತರವರಿಗೆ, ಅವರ ಕುಟುಂಬಸ್ಥರಿಗೆ ನಾನು ಉಡುಪಿ ಜಿಲ್ಲೆಯ ಸಮಸ್ತ ಭಾರತ್ ಸ್ಕೌಟ್ಸ್ ಗೈಡ್ಸ್ನ ಪದಾಧಿಕಾರಿಗಳ ಪರವಾಗಿ, ನಮ್ಮ ಜಿಲ್ಲೆಯ ಸರಿಸುಮಾರು 45,000ಕ್ಕೂ ಮೇಲ್ಪಟ್ಟು ಸದಸ್ಯರ ಪರವಾಗಿ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾ ಅವಕಾಶಕ್ಕೆ ಕೊಡಿಸಿ ನನ್ನ ಮಾತನ್ನು. ಆಸೀನರಾಗಿರುವಂತಹ ಎಲ್ಲ ಗೌರವಾನ್ವಿತ ಗಣ್ಯರೇ, ಸಭೆಯಲ್ಲಿ ಉಪಸ್ಥಿತರಿರುವಂತಹ ಅತ್ಯಂತ ಗೌರವಾನ್ವಿತ ವ್ಯಕ್ತಿಗಳಲ್ಲಿ ಒಬ್ಬರಾದಂಥ ಪ್ರೊಫೆಸರ್ ಎಸ್ ಶಂಭು ಭಟ್ ಅವರೇ, ಎಲ್ಲ ಸಭ್ಯ ಗೃಹಸ್ಥರೇ, ವಿದ್ಯಾರ್ಥಿಗಳೇ ಮತ್ತು ಸಾರ್ವಜನಿಕ ಹಿತಬಂಧುಗಳೇ, ಇವತ್ತು ನಿಮ್ಮೆಲ್ಲರ ಸಮಕ್ಷಮದಲ್ಲಿ ನನ್ನ ಬಾಲ್ಯ ಸ್ನೇಹಿತರೊಬ್ಬರು
ನನಗೆ ಸನ್ಮಾನ ಮಾಡಿದ್ದಾರೆ. ಇದುವರೆಗೆ ನನ್ನ ಜೀವನದಲ್ಲಿ 100 ಸನ್ಮಾನಗಳನ್ನು ನಾನು ಸ್ವೀಕರಿಸಿದ್ದೇನೆ. ಇವತ್ತಿನ ಸನ್ಮಾನಕ್ಕೆ 2 ಮಹತ್ವದ ಅಂಶ ಇದೆ. ಒಂದು ನನ್ನ ಹುಟ್ಟೂರು, ನನ್ನ ಜನ್ಮಭೂಮಿ. ಇನ್ನೊಂದು ನನ್ನ ಬಾಲ್ಯ ಸ್ನೇಹಿತರು ಗಣಪತಿ ಸಭಾಯಿತ್ ಇವರಿಂದ ಸನ್ಮಾನ. ಕಳೆದ 53 ವರ್ಷಗಳಿಂದ ಒಬ್ಬ ಶಿಕ್ಷಕನಾಗಿ ಕೆಲಸ ಮಾಡಿದ ಒಬ್ಬ ವ್ಯಕ್ತಿ ನಾನು. ಶಿಕ್ಷಕ ವೃತ್ತಿಯನ್ನು ಬಿಟ್ಟು ಬೇರೆ ಯಾವ ವೃತ್ತಿಯನ್ನು ನಾನು ಮಾಡಲಿಲ್ಲ. ನನ್ನ ಎಲ್ಲ ಆದಾಯದ ಮೂಲ, ನನ್ನ ಸಂಪತ್ತು ಕ್ರೋಢೀಕರಿಸಿದರೆ ಅದು ಶಿಕ್ಷಕ ವೃತ್ತಿಯಿಂದ ಬಂದಂಥ ವೇತನ ಮತ್ತು ಈಗ ಬರುತ್ತಿರುವಂತಹ ಪಿಂಚಣಿ ಎರಡೇ. ನನಗೂ ಮತ್ತು ಈ ಸಭಾಯುತರ ಕುಟುಂಬಕ್ಕೆ ಮತ್ತು ನಮ್ಮ ಮನೆತನಕ್ಕೆ ಬಹಳ ನಿಕಟವಾದ ಸಂಬಂಧ ಇದೆ. ಆ ಕಾರಣದಿಂದಾಗಿಯೇ ನನಗೆ ಅವರು ಸನ್ಮಾನ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಇನ್ನು ಈ ಮನೆತನ ಏನು ಅಂತಂದರೆ, ಶಿಕ್ಷಣಕ್ಕಾಗಿ ಬಹಳಷ್ಟು ಜನ ಶ್ರಮಪಟ್ಟು ಸಾಧನೆ ಮಾಡಿದವರು ಈ ಕುಟುಂಬದಲ್ಲಿ ಇದ್ದಾರೆ. ಉಚ್ಚ ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರಾಗಿ ಕೆಲಸ ಮಾಡಿದವರಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆ ಮಾಡಿದವರಿದ್ದಾರೆ. ಬಾಂಗೂರು ನಗರದಲ್ಲಿ ದಾಂಡೇಲಿಯಲ್ಲಿ NG ಸಭಾಯಿತ್ ಅವರು ಬಹಳ ದೊಡ್ಡ ಹೆಸರು ಮಾಡಿದವರು. ಆಮೇಲೆ ಮತ್ತೊಬ್ಬ NG ಸಭಾಯಿತರು, NN ಸಭಾಯಿತರು, ನಮ್ಮ ಗುರುಗಳು GN ಸಭಾಯಿತರ ತಮ್ಮ ಅವರು B.Ed ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ರಿಟೈರ್ಡ್ ಆದವರು. ಹಾಗಾಗಿ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಇಡೀ ಕುಟುಂಬ ಮೀಸಲಾಗಿಟ್ಟದ್ದು, ಅದರೊಟ್ಟಿಗೆ ನ್ಯಾಯಬದ್ಧವಾದಂತಹ ಕೆಲಸ ಮಾಡಿದಂಥ ಒಂದು ಕುಟುಂಬ ಸಭಾಯಿತರ ಕುಟುಂಬ. ಒಂದು ಮಾತು ಇಡೀ ಭಾರತೀಯರಿಗೆ ಖುಷಿ ಕೊಡುವಂಥದ್ದೇನೆಂದರೆ, ಜಗತ್ತಿನ ಎಲ್ಲ ವಿದ್ಯಾರ್ಥಿಗಳಲ್ಲಿ ಭಾರತೀಯ ವಿದ್ಯಾರ್ಥಿಗಳೇ ಅತ್ಯಂತ ಬುದ್ಧಿವಂತರು ಅಂತ ಸಮೀಕ್ಷೆ ಹೇಳ್ತಾರೆ. ಯಾಕಂದರೆ ಅವರು ಕೆನಡಾಕ್ಕೆ ಹೋಗಿ ಅಲ್ಲಿ ಒಂದು ಪ್ರಶಸ್ತಿ ಪಡೆದರೆ ಕೊನೆಯಲ್ಲಿ ಸೇರ್ತಾರೆ, ಮೂಲತಃ ಇವರು ಭಾರತೀಯರಾಗಿದ್ದರು. ಅಮೆರಿಕಕ್ಕೆ ಹೋಗಿ ಅಲ್ಲಿ ಏನಾದರೂ ಪ್ರಶಸ್ತಿ ಬಂದರೆ ಅವನು ಭಾರತೀಯರಾಗಿದ್ದರು. ಕೆನಡಾದಲ್ಲಿ ಈಗ ಒಬ್ಬ ಪ್ರಧಾನಮಂತ್ರಿಗಳ ಒಂದು ಸ್ಪರ್ಧೆ ನಡೀತಾ ಉಂಟು. ಅದರಲ್ಲಿ ಶ್ರೀಯುತ ಆರ್ಯ ಅನ್ನುವರು ಅತ್ಯಂತ ತುರುಸಿನ ಸ್ಪರ್ಧೆಗೆ ಇಳಿದಂಥ ವ್ಯಕ್ತಿ, ಅವರು ಭಾರತೀಯರು, ಕೆನಡಾದ ಪ್ರಧಾನಿ. ಅಂತಹ ವಿಚಾರಗಳ ಬಗ್ಗೆ ಮಕ್ಕಳು ಲಕ್ಷ್ಯ ವಹಿಸಬೇಕು. ಸಣ್ಣ ಪುಟ್ಟ ಆಶೆಗಳಿಗಾಗಿ ಅಥವಾ ಮೊಬೈಲ್ನಿಂದ ಬರುವಂಥ ಖುಷಿಯಿಂದ ಸಂತೃಪ್ತರಾಗಬೇಡ್ರಿ. ಜ್ಞಾನ ನಿಮ್ಮ ಸಂಪತ್ತಾಗಲಿ, ಆ ಸಂಪತ್ತಿಗೆ ನೀವು ಒಡೆಯರಾಗಲಿ. ನನಗೆ ಸನ್ಮಾನ ಮಾಡಿದ್ದಕ್ಕಾಗಿ ಶ್ರೀಯುತ ಡಾಕ್ಟರ್ ಗಣಪತಿ ಸಭಾಯಿತರಿಗೆ, ಅವರ ಕುಟುಂಬದವರಿಗೆಲ್ಲರಿಗೂ ಸಹ ನಾನು ನನ್ನ ಕುಟುಂಬದ ಪರವಾಗಿ, ನನ್ನ ಸಮಸ್ತ ಸದಸ್ಯರ ಪರವಾಗಿ, ಕೈರನ್ ಸದಸ್ಯರ ಪರವಾಗಿ ಅವರಿಗೆ ಹಾರ್ದಿಕವಾದಂಥ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ವಂದನೆಗಳು. ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಲೀಲಾ ಗಣಪತಿ ಚಾರಿಟೇಬಲ್ ಟ್ರಸ್ಟ್ ಗೌರವಿಸ್ತಾ ಇದೆ ಗಣ್ಯರ ಉಪಸ್ಥಿತಿಯಲ್ಲಿ. ಸ್ಕೌಟ್ ಗೈಡ್ಸ್ ಶಿಕ್ಷಕರಿಗೆ ಸನ್ಮಾನ ನಡೀತಾ ಇದೆ. ಪ್ರೀತಿಯಿಂದ ಅಭಿನಂದಿಸುತ್ತಿದ್ದೇವೆ.
ವೇದಿಕೆಯ ಮೇಲೆ ಆಸೀನರಾದಂತಹ ಗಣ್ಯಾತಿ ಗಣ್ಯರೇ, ವೇದಿಕೆಯ ಎದುರು ಆಸೀನರಾದಂತಹ ಗಣ್ಯರು, ಸಜ್ಜನ ಸಹೃದಯ ಬಂಧು ಭಗಿನಿಯರೇ, ಇವತ್ತು ಲೀಲಾ ಗಣಪತಿ ಚಾರಿಟಬಲ್ ಟ್ರಸ್ಟ್ 20 ಸಂವತ್ಸರಗಳನ್ನು ಮುಗಿಸಿಕೊಂಡು ಈ ಪುಷ್ಯ ಶುಕ್ಲ ದ್ವಾದಶಿಯ ಶುಭ ದಿನದಂದು ವಿಂಶತಿ ಸಂಭ್ರಮವನ್ನು ಆಚರಿಸ್ತಾ ಇದೆ. ನಾವು ಸಣ್ಣವರಿದ್ದಾಗಲಿಂದಲೂ ನಮಗೆ ಹೊನ್ನಾವರಕ್ಕಾಗಲಿ ಕುಮಟೆಗಾಗಲಿ ಪ್ರೌಢಶಾಲಾ ಶಿಕ್ಷಣಕ್ಕೆ ತೆರಳದಂತೆ ಊರಲ್ಲಿಯೇ ಶಿಕ್ಷಣ ವ್ಯವಸ್ಥೆಯನ್ನು ಕಲ್ಪಿಸಿದಂತಹ ಕುಟುಂಬ ಸಭಾಹಿತ ಕುಟುಂಬ. ಕೇವಲ 7ನೇ ತರಗತಿಯವರೆಗೆ ಮಾತ್ರ ಇಲ್ಲಿ ಕಲಿತು ಆಗ ಹೊನ್ನಾವರದ ಸೇಂಟ್ ಥಾಮಸ್ ಶಾಲೆಗೋ ಕುಮಟಾದ ಗಿಬ್ ಹೈಸ್ಕೂಲಿಗೋ ಜನರು ನಡೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಶ್ರೀ ಡಾಕ್ಟರ್ GN ಸಭಾಹಿತರ ಅಧ್ಯಕ್ಷತೆಯಲ್ಲಿ ರೂರಲ್ ಎಜುಕೇಷನ್ ಸೊಸೈಟಿಯನ್ನು ಸ್ಥಾಪಿಸಿ 1950ರಿಂದ ನಮ್ಮ ಪ್ರೌಢಶಾಲೆಯನ್ನು ಆರಂಭಿಸಿ ಆಗ ಶ್ರೀಯುತ VN ಸಭಾಹಿತರು, ನಮ್ಮ ಕೈರನ್ ಸರ್ ಅವರು ಆವಾಗ ಉಲ್ಲೇಖಿಸಿದ್ದಾರೆ ಅವರ ಸರ್ನ, ವಿಜ್ಞಾನ ಗುರುಗಳಾಗಿ ಇನ್ನಿತರ ಗುರುಗಳೊಡನೆ ನಮ್ಮ ಊರಿನಲ್ಲಿಯೇ ಪ್ರೌಢಶಾಲೆಯನ್ನು ಸ್ಥಾಪಿಸಿದಂತಹ ಪುಣ್ಯಾತ್ಮ ಕುಟುಂಬ ಇದು. ಸಭಾಹಿತ ಕುಟುಂಬದವರು ಪರಮಾತ್ಮನಿಗೆ ಪ್ರೀತಿ ಸಲ್ಲಿಸುವುದರಷ್ಟೇ ಅಲ್ಲ, ಪರಮಾತ್ಮನಿಂದ ಪ್ರೀತಿ ಪಡುವಂತಹ ಕೆಲಸವನ್ನೂ ಮಾಡಿ ಸಾರ್ಥಕ್ಯತ್ಯವನ್ನು ಪಡೆದಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಅಭಿವಂದನೆಗಳನ್ನು ಸಲ್ಲಿಸಿ ಈ ಸಂದರ್ಭದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತಹ ನಮ್ಮನ್ನು ಅತ್ಯಂತ ಪ್ರೀತಿ ಆದರದಿಂದ ಬರಮಾಡಿಕೊಂಡು ಗೌರವಿಸುವುದಕ್ಕಾಗಿ ನಾನು ಅಭಿವಂದನೆಗಳನ್ನು ಸಲ್ಲಿಸ್ತಾ, ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಸರ್ವರಿಗೂ ಶುಭವಾಗಲಿ. ಈ ಒಂದು ಲೀಲಾ ಗಣಪತಿ ಚಾರಿಟೇಬಲ್ ಟ್ರಸ್ಟಿನ ಈ ಒಂದು ಕಾರ್ಯ 100 ವರ್ಷಗಳ ಕಾಲ ಅತ್ಯಂತ ಉತ್ತಮವಾಗಿ ನಡೆದು ಸಮಾಜಕ್ಕೆ ಅದರ ಉತ್ತಮ ಪ್ರಯೋಜನ ಸಿಗಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ವಿರಮಿಸ್ತೇನೆ. ನಮಸ್ಕಾರ. ಡಾಕ್ಟರ್ GG ಸಭಾಹಿತ್ ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಅಭಿನಂದನೆಗಳು. ಚಪ್ಪಾಳೆ ಒಮ್ಮೆ ಜೋರಾಗಲಿ. ಇಂತಹ ಪುರಸ್ಕಾರ ಪಡೆಯುವುದು ಮಕ್ಕಳಿಗೆ ದೊಡ್ಡ ಭಾಗ್ಯ ಅನ್ನೋದರಲ್ಲಿ ಅನುಮಾನವೇ ಇಲ್ಲ.
ಲೀಲಾ ಗಣಪತಿ ಚಾರಿಟೇಬಲ್ ಟ್ರಸ್ಟ್ ಅಗ್ರಹಾರ ಹಳದಿಪುರ ಇವರ ಆಶ್ರಯದಲ್ಲಿ ನಡೆಯುತ್ತಿರುವ ವಿಂಶತಿ ಸಂಭ್ರಮ ಎಂಬ ಒಂದು ಹಳದಿಪುರದ ಸಂಭ್ರಮದ ಕಾರ್ಯಕ್ರಮದ ಈ ಸುಂದರ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ಮಾಜಿ ಸಂಸದರು ಹಾಗೂ ರಾಜ್ಯ ಮುಖ್ಯ ಆಯುಕ್ತರು ಸ್ಕೌಟ್ ಆ್ಯಂಡ್ ಗೈಡ್ಸ್ನ ಮುಖ್ಯಸ್ಥರು ಆದಂಥ PGR ಸಿಂಧ್ಯಾ ಸರ್ ಅವರೇ, ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ನಮ್ಮ ಊರಿನ ಮುಖಂಡರು ಆದಂಥ ಜಿಜಿ ಸಭಾಯಿತ್ ಸರ್ ಅವರೇ, ಜಿಜಿ ಸಭಾಯಿತರ ಪೂಜ್ಯ ತಂದೆಯವರಾಗ ತಾಯಿಯವರ ನೆನಪಿಗಾಗಿ ಸವಿ ನೆನಪಿಗಾಗಿ ಪ್ರಾರಂಭವಾದ ಶ್ರೀ ಲೀಲಾ ಗಣಪತಿ ಚಾರಿಟೇಬಲ್ ಟ್ರಸ್ಟ್ನ 20 ವರ್ಷದ ಕಾರ್ಯಕ್ರಮವನ್ನು ಇಂದು ನಾವು ಹಳದಿಪುರದಲ್ಲಿ ವಿದ್ಯುಕ್ತವಾಗಿ ಆಚರಿಸ್ತಾ ಇದ್ದೇವೆ. ರಾಮಕೃಷ್ಣ ಹೆಗಡೆ ಸರ್ ಅವರ ಜೀವನ ಚರಿತ್ರೆಯನ್ನು ಹಾಗೂ ಅವರ ಆದರ್ಶವನ್ನು ಪಾಲಿಸುವಂತೆ ಕರೆ ನೀಡಿದರು. ತಮ್ಮ ಈ ಮಾತಿನಲ್ಲಿ ತಮ್ಮ ಮಾತನ್ನು ಎಷ್ಟು ಜನಕ್ಕೆ ಮನ ತಟ್ಟಿತೋ ಗೊತ್ತಿಲ್ಲ ಸರ್. ತಾವು ಮಾತನಾಡುವಾಗ ಆ ಮಾತು ನಮ್ಮ ಮನ ತಟ್ಟಿತ್ತು. ನಮ್ಮ ಕೈಲಾದಷ್ಟು ಅವರ ಆದರ್ಶವನ್ನು ಪಾಲಿಸ್ತೇವೆ ಅಂತ ಈ ವೇದಿಕೆ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಮಕ್ಕಳು ಎಲ್ಲರೂ ಜೋರಾಗಿ ಒಮ್ಮೆ ಚಪ್ಪಾಳೆ ತಟ್ಟಿ ನೋಡು, ಜೋರಾಗಿ, ಇನ್ನೂ ಜೋರಾಗಿ ಅಂತ ಹೇಳ್ತಾ ಇದ್ದಾರೆ. ಮುಗಿಲು ಮುಟ್ಟಬೇಕು ನಿಮ್ಮ. ಯಸ್, ವೆರಿ ಗುಡ್, ವೆರಿ ಗುಡ್. ಒಂದೆಲ್ಲ ಮೂರಾವರ್ತಿ ಹೇಳಿದ್ದಾರೆ, ಅದು ನನಗೂ ಕೂಡ ಕಲ್ಪನೆ ಉಂಟು. ಯಾಕೆಂದರೆ ಸಮಯ ನೋಡಿ 1:15 ಆಗಿದೆ, ಊಟ ಸಮಯ. ಹಾಗಾಗಿ ಒಂದೇ ವಾಕ್ಯದಲ್ಲಿ, ಒಂದೇ ಸೆಂಟೆನ್ಸಲ್ಲಿ ಹೌದು ಹೌದು ವೇದಿಕೆ ಮೇಲಿನ ಎಲ್ಲ ಗಣ್ಯರನ್ನು ಈ ವಿಂಶತಿ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿ ಅದ್ಭುತವಾಗಿ ನೆರವೇರಿಸಿಕೊಟ್ಟಂತಹ ವೇದಿಕೆಯ ಮೇಲೆ ಎಲ್ಲ ಗಣ್ಯರಿಗೆ, ಸನ್ಮಾನಿತರಿಗೆ, ಸಾಧಕರಿಗೆ, ಎಲ್ಲ ಪದಾಧಿಕಾರಿಗಳಿಗೆ, ನಿರ್ವಹಣೆ ಮಾಡಿದವರಿಗೆ, ಪತ್ರಕರ್ತರಿಗೆ, ಹಿರಿಯ ಕಿರಿಯ ಎಲ್ಲ ನಮ್ಮ ಜಿಲ್ಲೆಯ ಪದಾಧಿಕಾರಿಗಳಿಗೆ, ಚಿಕ್ಕ ಮಕ್ಕಳಿಗೆ, ಪಾಲಕರಿಗೆ, ಪೋಷಕರಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಾವೆಲ್ಲರೂ ಕಾರಣೀಭೂತರಾಗಿದ್ದೀರಿ. ಹಾಗಾಗಿ ಒಂದೇ ವಾಕ್ಯದಲ್ಲಿ ಲೀಲಾ ಗಣಪತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಾಗೂ ಜಿಲ್ಲೆಯ ಸ್ಕೌಟ್ ಗೈಡ್ಸ್ ವತಿಯಿಂದ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ, ನಮ್ಮನ್ನೆಲ್ಲ ಒಗ್ಗೂಡಿಸುವಲ್ಲಿ ಕಾರಣೀಭೂತರಾಗಿರ್ತಕ್ಕಂತಹ ಲೀಲಾ ಚಾರಿಟೇಬಲ್ ಟ್ರಸ್ಟಿನ ಮುಖ್ಯಸ್ಥರಾಗಿರ್ತಕ್ಕಂತಹ ಮಾನ್ಯ ಜಿಜಿ ಸಭಾಯಿತರು ನಾವೆಲ್ಲರೂ ಕೂಡ ನಮ್ಮನ್ನು ಒಗ್ಗೂಡಿಸಲು ಕಾರಣಕರ್ತರವರು. ಹಾಗಾಗಿ ಅವರು ಎಲ್ಲರೂ ಕೂಡ ಜೋರಾಗಿ ಮತ್ತೊಮ್ಮೆ ವೇದಿಕೆ ಮೇಲೆ ಗಣ್ಯರಿಗೆ ಚಪ್ಪಾಳೆ ತಟ್ಟುವುದು ಮುಖೇನ ಇಲ್ಲಿಗೆ ಈ ಬೆಳಗಿನ ಕಾರ್ಯಕ್ರಮ ಮುಗಿಯುತ್ತದೆ.